ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕ್ಲಾಸಲ್ಲಿ ಮ್ಯಾಟ್ರಿಸಸ್ ಚಾಪ್ಟರ್ನ ಮಾಡ್ತಾ ಇದ್ದೀನಿ. ಮ್ಯಾಟ್ರಿಸಸ್ ಚಾಪ್ಟರ್ ಅರ್ಥ ಆಗಬೇಕಂದ್ರೆ ಫಸ್ಟು ಬೇಸಿಕ್ಸ್ ಅಂತೂ ತುಂಬ ಮುಖ್ಯ. ಅದಕ್ಕೆ ಸ್ಟಾರ್ಟಿಂಗ್ ಏನೇನು ಬೇಸಿಕ್ ಬರುತ್ತೆ ಮ್ಯಾಟ್ರಿಕ್ಸು ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಡ್ತಿದ್ದೀನಿ ಇವತ್ತು. ಇಲ್ಲಿ ನೋಡಿ, ನಾನಿಲ್ಲೊಂದು ಮ್ಯಾಟ್ರಿಕ್ಸ್ನ ತಗೊಂಡಿದ್ದೀನಿ. ನಿಮಗೆ ಗೊತ್ತು, ಇದನ್ನ ನಾವು ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ, ಹಾಗೆ ಇದನ್ನ ವರ್ಟಿಕಲ್ ಲೈನ್ ಅಂತ ಕರಿತೀವಿ. ಈಗ ಫಸ್ಟ್ ಏನಂದರೆ, ಇಲ್ಲಿ ನೋಡಿ, ಹಾರಿಜಾಂಟಲಲ್ಲಿ ಇರೋದನ್ನ ನಾವು ರೋ ಅಂತ ಕರಿತೀವಿ. ಹಾಗಾಗಿ ಇದು ಫಸ್ಟ್ ರೋ ಆಗುತ್ತೆ. ಹಾಗೆ ನೋಡಿ, ಇದು ಹಾರಿಜಾಂಟಲ್ ಇದೆ, ಸೆಕೆಂಡ್ ರೋ, ಇದು ಫಸ್ಟು, ಇದು ಸೆಕೆಂಡು, ಥರ್ಡ್ ಇರೋದು ಥರ್ಡ್ ರೋ ಆಗುತ್ತೆ. ಹಾಗೆ ಏನು ವರ್ಟಿಕಲಲ್ಲಿ ಇದೆಯಲ್ವಾ, ಇದು ನೋಡಿ ವರ್ಟಿಕಲಿ ಪ್ಲೇಸ್ ಆಗಿದೆ, ಅದಕ್ಕೆ ಇದು ನೋಡಿ ವರ್ಟಿಕಲಿ ಇದೆ. ಕಾಲಮ್, ಹಾರಿಜಾಂಟಲ್ನ ರೋ ಅಂತೀವಿ, ಹಾಗೆ ವರ್ಟಿಕಲಲ್ಲಿರೋದನ್ನ ಕಾಲಮ್ ಅಂತೀವಿ. ಇದು ಫಸ್ಟ್ ಕಾಲಮ್ ಆಗುತ್ತೆ. ಹಾಗೆ ಸೆಕೆಂಡ್ ವರ್ಟಿಕಲಲ್ಲಿರೋದು ಸೆಕೆಂಡ್ ಕಾಲಮ್, ಇದು ಸೆಕೆಂಡ್ ಕಾಲಮಲ್ಲಿರೋ ಎಲಿಮೆಂಟ್ಸ್. ನಿಮಗೆ ಇಷ್ಟಂತೂ ಗೊತ್ತಿರಲೇಬೇಕು. ಇದು ಗೊತ್ತಿಲ್ಲದಲೇ ಅಂತೂ ಮ್ಯಾಟ್ರಿಕ್ಸಲ್ಲಿ ನೀವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್, ಚೆನ್ನಾಗಿ ಕಲ್ತ್ಕೊಳ್ಳಿ ಇದನ್ನ. ನೋಡಿ, ಈಗ ಇದು ಅರ್ಥ ಆಯ್ತಲ್ವ ನಿಮಗೆ? ಇದನ್ನೇ ಇಲ್ಲಿ ಬರ್ದಿದ್ದೀನಿ. ಇನ್ ದ ಎಬೋ ಎಕ್ಸಾಂಪಲ್, ಹಾರಿಜಾಂಟಲ್ ಲೈನ್ಸ್ ಆಫ್ ಎಲಿಮೆಂಟ್, ಹಾರಿಜಾಂಟಲಲ್ಲಿ ಏನಿದೆ, ಹಾರಿಜಾಂಟಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಕನ್ಸ್ಟಿಟ್ಯೂಟ್ ರೋಸ್. ಹಾರಿಜಾಂಟಲಲ್ಲಿರೋದು ರೋಸ್. ಹಾಗೆ ಇನ್ ದ ವರ್ಟಿಕಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಆರ್ ಸೆಟ್ ಟು ಕನ್ಸ್ಟಿಟ್ಯೂಟ್ ಕಾಲಮ್. ವರ್ಟಿಕಲಲ್ಲಿರೋದು ಕಾಲಮ್ಸ್. ಆಯಿತಾ? ಈಗ ಈ ಮ್ಯಾಟ್ರಿಕ್ಸಲ್ಲಿ ಹಾಗಾದರೆ ಎಷ್ಟು ಕಾಲಮ್ ಇದೆ ಅಂತ ನೀವೇ ಹೇಳಿ, ಗೆಸ್ ಮಾಡಿ. ನೋಡಿ, 1 2 3 3 ರೋಸ್ ಇದೆ ಅಲ್ವಾ? 3 ರೋಸ್, 1 2 3 ರೋಸ್ ಇದೆ, ಮತ್ತು 1 2 ಕಾಲಮ್ಸ್ ಇದೆ. ನೆಕ್ಸ್ಟು ಮ್ಯಾಟ್ರಿಕ್ಸ್ ಡೆಫಿನೇಷನ್ ಬರ್ತಿದ್ದೀನಿ. ಇದನ್ನ ಸಾಮಾನ್ಯವಾಗಿ ನಿಮಗೆಲ್ಲೂ ಕೇಳಲ್ಲ ಬೋರ್ಡ್ ಎಕ್ಸಾಮಲ್ಲೆಲ್ಲ, ಬಟ್ ನೋಡ್ಕೊಂಡಿರಿ. ಅ ಮ್ಯಾಟ್ರಿಕ್ಸ್ ಈಸ್ ಆ್ಯನ್ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್. ಓಕೆ, ಮುಂದಕ್ಕೆ ಹೋಗೋಣ. ದಿ ನಂಬರ್ಸ್ ಆರ್ ಫಂಕ್ಷನ್ಸ್ ಆರ್ ಕಾಲ್ಡ್ ದ ಎಲಿಮೆಂಟ್ಸ್ ಆರ್ ದ ಎಂಟ್ರೀಸ್ ಆಫ್ ದ ಮ್ಯಾಟ್ರಿಕ್ಸ್. ಏನಿಲ್ಲಿ ನಂಬರ್ಸ್ ಅಥವಾ ಇಲ್ಲಿ ಏನು ಕೊಟ್ಟಿರ್ತಾರೆ ಫಂಕ್ಷನ್, ಅದನ್ನ ನಾವು ಏನಂತೀವಿ? ಎಲಿಮೆಂಟ್ಸ್ ಅಂತೀವಿ. ಈಗ -2 ಅನ್ನೋದೊಂದು ಎಲಿಮೆಂಟು, 5 ಅನ್ನೋದೊಂದು ಎಲಿಮೆಂಟು, ಅಥವಾ ಎಂಟ್ರೀಸ್ ಅಂತಲೂ ಕರಿತೀವಿ, ಎಂಟ್ರೀಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ. ಗೊತ್ತಾಯ್ತಲ್ವ? ಇದೊಂದು ಎಲಿಮೆಂಟು, ಇದೊಂದು ಎಲಿಮೆಂಟು. ಆಮೇಲೆ ನಾವು ಮ್ಯಾಟ್ರಿಕ್ಸ್ನ ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್. ಇಲ್ಲಿ ನೋಡಿ, ಕ್ಯಾಪಿಟಲ್ ಎ ಇಂದ ಡಿನೋಟ್ ಮಾಡಿದ್ದೀವಿ. ಇದ್ರ ಬದಲು ಅವರು ಈ ಥರ ಕ್ಯಾಪಿಟಲ್ ಬಿ ಹೇಗೆ ಬೇಕಾದ್ರೂ ಡಿನೋಟ್ ಮಾಡ್ಬೋದು. ಒಟ್ಟಿನಲ್ಲಿ ಕ್ಯಾಪಿಟಲ್ ಲೆಟರಿಂದ ಡಿನೋಟ್ ಮಾಡ್ತಾರೆ. ಈಗ ನೆಕ್ಸ್ಟು, ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ಅ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ m rows and n columns is called a matrix of order m into n. ಈಗ ಒಂದು ಮ್ಯಾಟ್ರಿಕ್ಸ್ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಎಷ್ಟು ರೋಸ್ ಇದೆ? m ರೋಸ್ ಮತ್ತು n ಕಾಲಮ್ಸ್ ಇದ್ದಾಗ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ? m ಕ್ರಾಸ್ n. ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ಎ ಅನ್ನೋ ಮ್ಯಾಟ್ರಿಕ್ಸ್ನೇ ಕನ್ಸಿಡರ್ ಮಾಡಿ. ನಾವಿಲ್ಲಿ ನೋಡಿದ್ವಿ, ಮ್ಯಾಟ್ರಿಕ್ಸ್ನ ಕ್ಯಾಪಿಟಲ್ ಲೆಟರಿಂದ ಡಿನೋಟ್ ಮಾಡ್ತೀವಿ ಅಲ್ವಾ? ಕ್ಯಾಪಿಟಲ್ ಲೆಟರಿಂದ ಡಿನೋಟ್ ಮಾಡಿದ್ದಾರೆ ನೋಡಿ, ಇಲ್ಲಿ A B C ಕ್ಯಾಪಿಟಲ್. ಓಕೆ, ಈಗ ಎ ಅನ್ನೋ ಮ್ಯಾಟ್ರಿಕ್ಸಲ್ಲಿ ಎಷ್ಟು ರೋಸ್ ಇದೆ? ರೋಸ್ ಅಂದರೆ ಹಾರಿಜಾಂಟಲಲ್ಲಿ ಇರಬೇಕಲ್ವಾ? 1 2 3 ರೋಸ್ ಮತ್ತು 2 ಕಾಲಮ್ಸ್ ಇದೆ. ಹಾಗಾಗಿ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಏನಾಗುತ್ತೆ? 3 ರೋಸ್ ಇದೆ ಮತ್ತು 2 ಕಾಲಮ್ ಇದೆ, 3 ಕ್ರಾಸ್ 2. ಅದನ್ನ ನಾವು ಇಲ್ಲಿ ಬರೆದಿದ್ದೀವಿ. ಹಾಗೆ ಇದರಲ್ಲೂ ಬೇಗ ಬೇಗ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ, 1 2 3 ರೋಸ್, ಇದರಲ್ಲಿ ಏನಾಗಿದೆ? 3 ಕಾಲಮ್ಸ್, 3 ರೋಸ್ ಇದೆ, 1 2 3 ರೋಸ್ ಇದೆ, 1 2 3 ಕಾಲಮ್ಸ್ ಇದೆ, 3 ಕ್ರಾಸ್ 3. ಈಗ ನೆಕ್ಸ್ಟ್ ನೋಡಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ? 1 2 ಏನಿದೆ? 2 ರೋಸ್ ಇದೆ, ಕಾಲಮ್ಸ್ ಅಲ್ವಾ? ನೆಕ್ಸ್ಟು 1 2 3 ಕಾಲಮ್ಸ್ ಇದೆ. ಸೊ 3 ಕಾಲಮ್ಸ್ ಇದೆ, ಕಾಲಮ್ಸ್ ಇದೆ. ಹಾಗಾಗಿ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಏನಾಗುತ್ತೆ? ರೋಸ್ ಇಂಟು ಕಾಲಮ್ಸ್, m ಇಂಟು n ಏನಾಗಿದೆ? 2 ಕ್ರಾಸ್ 3. ಈಗ ನೋಡಿ, ನೀವು ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಕೇಳಿದರೆ, ಇದೇನೋ ಚಿಕ್ಕ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಕೌಂಟ್ ಮಾಡಿ ಹೇಳ್ತೀರಾ 1 2 3 4 5 6 ಅಂತ. ಅದೇ ದೊಡ್ಡ ಮ್ಯಾಟ್ರಿಕ್ಸ್ ಕೊಟ್ಟಾಗ ಎಷ್ಟು ಎಲಿಮೆಂಟ್ ಇದೆ ಅಂತ ಕೇಳಿದ್ರೆ ಕೌಂಟ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಾವು ಎಷ್ಟು ಎಲಿಮೆಂಟ್ ಇದೆ ಅಂತ ಈಸಿಯಾಗಿ ಹೇಗೆ ಕಂಡುಹಿಡಿಬೋದು ಅಂದರೆ, ನೋಡಿ, ರೋಸ್ ಇಂಟು ಕಾಲಮ್, m ಇಂಟು n. ಇಲ್ಲಿ ನೋಡಿದ್ವಿ ಅಲ್ವಾ? ರೋ ಇಂಟು ಕಾಲಮ್, ರೋಸ್ ಇಂಟು ಕಾಲಮ್ ಮಾಡಿದರೆ ಈಸಿಯಾಗಿ ಎಷ್ಟು ಎಲಿಮೆಂಟ್ ಇದೆ ಅಂತ ಸಿಗುತ್ತೆ. ಇಲ್ಲಿ 3 ರೋ ಇತ್ತು, 2 ಕಾಲಮ್ ಇದೆ, ಅದಕ್ಕೆ 3 2s 6 ಎಲಿಮೆಂಟ್ ಸಿಕ್ತು. ಎ ಮ್ಯಾಟ್ರಿಕ್ಸಲ್ಲಿ 3 ರೋಸ್, 2
ಕಾಲಮ್ಸ್ 3 2s 6. ಹಾಗೆ ಬಿ ಎಲಿಮೆಂಟಲ್ಲಿ 3 ಕಾಲಮ್ಸ್ 3 ಕಾಲಮ್ 3 ರೋಸ್ ಇದೆ. ಹಾಗಾಗಿ 3 3s 9 ಎಲಿಮೆಂಟ್ ಸಿಕ್ಕಿದೆ. ಹಾಗೆ ನೀವು ರೋ ಇಂಟು ಕಾಲಮ್ ಮಾಡಿದರೆ ನಿಮಗೆ ಈಸಿಯಾಗಿ ಎಲಿಮೆಂಟ್ ಸಿಗುತ್ತೆ. ಇಲ್ಲಿ ನೋಡಿ, ನಮಗೆ ಗೊತ್ತು ಎ ಅನ್ನೋದು ಒಂದು ಎಲಿಮೆಂಟ್ ಅಲ್ವಾ. ಇಲ್ಲಿ ಎ ಅನ್ನೋದು ಎಲಿಮೆಂಟ್ನ ಇಂಡಿಕೇಟ್ ಮಾಡ್ತಿದೆ. ಹಾಗೆ ಇಲ್ಲಿರೋ 1 ಎನ್ನ ಇಂಡಿಕೇಟ್ ಮಾಡ್ತಿದೆ. ಈ ಎ ಅನ್ನೋ ಎಲಿಮೆಂಟು ಫಸ್ಟ್ ರೋ ಅಲ್ಲಿದೆ ಅಂತ ಇಂಡಿಕೇಟ್ ಮಾಡ್ತಿದೆ. ಹಾಗೆ ಇನ್ನೊಂದು 1 ಏನು ಇಂಡಿಕೇಟ್ ಮಾಡ್ತಿದೆ, ಎ ಅನ್ನೋ ಎಲಿಮೆಂಟು ಫಸ್ಟ್ ಕಾಲಮಲ್ಲಿದೆ ಅಂತ ಇಂಡಿಕೇಟ್ ಮಾಡ್ತಿದೆ. ಹಾಗಾದರೆ ಇದನ್ನೂ ಹಂಗೆ ಹೇಳ್ಬೋದಲ್ವಾ, ಎ ಅನ್ನೋ ಎಲಿಮೆಂಟು ಎಲ್ಲಿದೆ, ಫಸ್ಟ್ ರೋ ಅಲ್ಲಿದೆ, ಸೆಕೆಂಡ್ ಕಾಲಮಲ್ಲಿದೆ. ಇದು ಈ ಎಲಿಮೆಂಟು, ಈ ಎ ಅನ್ನೋ ಎಲಿಮೆಂಟು ಫಸ್ಟ್ ರೋ ಅಲ್ಲಿದೆ, ಜೇತ್ ಕಾಲಮಲ್ಲಿದೆ. ಹಾಗೆ ಈ ಥರ ನೀವು ನೋಡ್ಕೊಂಡು ಹೋಗ್ಬೋದು. ಈ ಎಲಿಮೆಂಟ್ ಹೇಳಿ ನೋಡೋಣ. ಹಂಗಾರೆ ಎ ಅನ್ನೋ ಎಲಿಮೆಂಟು 8th ರೋ ಅಲ್ಲಿದೆ. ಯಾಕೆ, ಎಮ್ ಇಂಟು ಎನ್ ಅಲ್ವಾ, ಎಮ್ ಇಂಟು ಎನ್ ರೋ ಇಂಟು ಕಾಲಮ್ ಅಲ್ವಾ. 8th ರೋ ಅಲ್ಲಿದೆ, 3rd ಕಾಲಮಲ್ಲಿದೆ. ಹಾಗಾದರೆ ಈಗ 8th ರೋ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ನೋಡೋಕೆ ಹೋದರೆ ನೋಡಿ, ಇದು 8th ರೋ ಅಲ್ವಾ. 8th ರೋ, ಇದೆಲ್ಲ 8th ರೋ 8th ರೋ ಅಲ್ಲಿ AI1, AI2, AI3, AIJ, AIN ಇದೆಲ್ಲ ಇರೋದು 8th ರೋ ಅಲ್ಲಿ. ಸೊ ಈಗ 8th ರೋ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ಕೇಳಿದರೆ ಯಾವ್ಯಾವ್ದು ಬರುತ್ತೆ, ಇಷ್ಟು ಅಲ್ವಾ. ಇದೆಲ್ಲ 8th ರೋ ಅಲ್ಲಿ ಇರೋದು. ಯಾವ್ದು, AI1, AI2, AI3, AIN. ಹಾಗೆಯೇ ಜೇತ್ ಕಾಲಮಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂದರೆ ಜೇತ್ ಕಾಲಮ್ನ ನೋಡ್ತೀರಾ. ಇಲ್ಲಿ ರೋ ನೋಡಿದ್ವಿ, ಕಾಲಮ್, ಜೇತ್ ಕಾಲಮಲ್ಲಿ ಇಷ್ಟೆಲ್ಲ ಎಲಿಮೆಂಟ್ಸ್ ಬರುತ್ತೆ. ಯಾವುದು, ಇದೆಲ್ಲ ಎಲಿಮೆಂಟ್ಸ್ ಬರುತ್ತೆ. ಸೊ ಈಗ AIJ ಅಂದರೆ, ಐ ಅಂದರೆ 8th ರೋ, ಎ 8th ರೋ ಅಲ್ಲಿದೆ, ಮತ್ತು ಎ ಅನ್ನೋ ಎಲಿಮೆಂಟು ಜೇತ್ ಕಾಲಮಲ್ಲಿದೆ ಅಲ್ವಾ. ಹಾಗೆ ಇದು ಮೊದಲೇ ಹೇಳಿದೆ, ನಮಗೆ ಎಲಿಮೆಂಟ್ಸ್ ಬೇಕಂದರೆ ರೋ ಇಂಟು ಕಾಲಮ್ ಮಾಡಬೇಕು. ದಟ್ ಈಸ್ ಎಮ್ ಇಂಟು ಎನ್, ಎಮ್ ಕ್ರಾಸ್ ಎನ್. ಈಗ ನೋಡಿ, ಒಂದು ಪ್ಲೇನಲ್ಲಿ ಪಾಯಿಂಟ್ ಕೊಟ್ಟಿರ್ತಾರೆ ಅಲ್ವಾ, ಅದನ್ನ ಕೂಡ ನೀವು ಮ್ಯಾಟ್ರಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ XY ಅನ್ನೋದು ಪಾಯಿಂಟು. ಇದನ್ನ ಕೂಡ ನೋಡಿ ಅವರು ಮ್ಯಾಟ್ರಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಐದರ್ ಈ ಥರನಾರು ಮಾಡ್ಬೋದು, ಈ ಥರನಾರು ಮಾಡ್ಬೋದು. ಇಲ್ಲಿ ನೋಡಿ P0,1 ಅನ್ನೋದು ಒಂದು ಪಾಯಿಂಟ್. ಇದನ್ನ ಮ್ಯಾಟ್ರಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಕ್ವಾಡ್ರಿಲ್ಯಾಟ್ರಲಲ್ಲಿ ಗೊತ್ತಲ್ವ ನಿಮಗೆ, ABCD ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂತ ಕನ್ಸಿಡರ್ ಮಾಡಿದರೆ ಅದ್ರ ವರ್ಟಿಸಸ್ ಇರುತ್ತಲ್ವಾ. ನೋಡಿ, ಕ್ವಾಡ್ರಿಲ್ಯಾಟ್ರಲ್ ವರ್ಟಿಸಸ್ ಇರುತ್ತಲ್ವ, ಅದನ್ನ ಕೂಡ ನೀವು ಮ್ಯಾಟ್ರಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ಎ ನೋಡಿ, ABCD ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದನ್ನ ಕೂಡ ಇವರು ಮ್ಯಾಟ್ರಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.